ಕಳೆದ ಶುಕ್ರವಾರ SIR ನೆಪದಲ್ಲಿ ಬೂತ್ ಲೆವೆಲ್ ಆಫೀಸರ್ ಒಬ್ಬರು ಸ್ಥಳೀಯ BJP ಕಾರ್ಯಕರ್ತನ ಕರ್ಕೊಂಡು ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡುವ ವಿಚಾರದಲ್ಲಿ ಪ್ರಾರಂಭವಾದ ಒಂದು ಘಟನೆ. ಆವತ್ತಿನ ದಿನ ಸ್ಥಳೀಯ ಮತದಾರರ ಮೇಲೆ ಈ ಸುಜಾತ ಹಂಡಿ ಅನ್ನುವಂಥ ಹೆಣ್ಮಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಾರೆ ಮತ್ತು ನಮ್ಮ ಪಾಲಿಕೆ ಸದಸ್ಯೆ ಶ್ರೀಮತಿ ಸುವರ್ಣ ಕಲ್ಕುಂಟ್ಲ ಅವ್ರ ಮೇಲೆ ಕೂಡ ಹಲ್ಲೆಗೆ ಪ್ರಯತ್ನ ಮಾಡಿರ್ತಾರೆ. ಈ ಕುರಿತಂತೆ ಒಂದು ಪ್ರಕರಣ ದಾಖಲಾಗಿರುತ್ತದೆ. ಈ ಪ್ರಕರಣ ದಾಖಲಾತಿ ಆದಮೇಲೆ ಸ್ಥಳೀಯ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಸುಜಾತ ಹಂಡಿ ಅವರ ಮನೆ ಮುಂದೆ ಕೂತ್ಕೊಂಡು ನೀನೇನು ಬೇಕಾದ ಮಾಡಮ್ಮ, ನಾನು ನಿನ್ನ ಜೊತೆ ಇದ್ದೀನಂತ ಒಂದು ಧೈರ್ಯ ಕೊಡುವಂಥ ಕೆಲಸ ಅವ್ರು ಮಾಡಿರ್ತಾರೆ. ಈ ಕುಮಕ್ನಿಂದ ಹುಬ್ಬಳ್ಳಿಯಲ್ಲಿ ಶಾಂತಿ ಭಗ್ನ ಆಗ್ತಾಯಿದೆ, ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಮಹೇಶ್ ತೆಂಗಿನಕಾಯಿ ಅವರ ಶಕ್ತಿಯಿಂದ ಈ ಹೆಣ್ಮಗಳು ಮತ್ತೆ ರಾತ್ರಿ ಆ ಮತದಾರ ಪ್ರಶಾಂತ್ ಬೊಮ್ಮಜ್ಜಿ ಅವನ ಮನೆಗೆ ಹೋಗಿ ಅವನ ಮೇಲೆ ಚಾಕು, ತಲ್ವಾರ್ ಮತ್ತು ಮಾರಣಾಂತಿಕ ಶಸ್ತ್ರಗಳಿಂದ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಕುರಿತಂತೆ ಒಂದು 307 ಪ್ರಕರಣ ಸುಜಾತ ಹಂಡಿ ಮತ್ತು ಆಕೆಯ ಸಹಚರರ ಮೇಲೆ ಪ್ರಕರಣ ದಾಖಲಾದ ಮೇಲೆ ಪೊಲೀಸರು ಆಕೆಯನ್ನು ಬಂಧಿಸಕ್ಕೆ ಹೋದಾಗ ಅಲ್ಲಿಯ ಪೊಲೀಸ್ ASI ಒಬ್ಬರ ಮೇಲೆ ಈಕೆ ಹಲ್ಲೆ ಮಾಡಿದ್ದಾಳೆ. ಪೊಲೀಸರು ಇನ್ನೇನು ಬಂಧಿಸಬೇಕಂದಾಗ ಆಕೆನೇ ತಾನೇ ತನ್ನ ಬಟ್ಟೆಗಳನ್ನೆಲ್ಲ ಕಳಿಸಾಕಿ ಆ ರೀತಿ ಮಾಡಿದ್ದಾಳೆ ಅಂತ ನಮಗೆ ಪೊಲೀಸರಿಂದ ಮಾಹಿತಿ ಸಿಕ್ಕಿದೆ. ಆಕೆನ ಬಂಧಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಆಕೆಯನ್ನು ಕುಟುಂಬಸ್ಥರು ಈ ವಿಡಿಯೋನ ಮಾಡಿಕೊಂಡು ಮಹೇಶ್ ತೆಂಗಿನಕಾಯಿ ಅವ್ರು ಕೊಟ್ಟಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು 2 ದಿನ ಪೊಲೀಸರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಆಕೆ ಬಂಧನ ಆಗಲಾರ್ದಂಗೆ ನೋಡ್ಕೊಂಡಿದ್ದಾರೆ. ಪೊಲೀಸರ ಮೇಲೆ ಗೂಬೆ ಕೂಡಿಸುವಂಥ ಕೆಲಸ ಮಾಡಿದ್ದಾರೆ. ಹುಬ್ಬಳ್ಳಿ ಕಾನೂನು ಸುವ್ಯವಸ್ಥೆ ಸದೃಢ ಮಾಡಿದಂಥ ಶಶಿಕುಮಾರ್ ಅನ್ನುವಂಥ ಒಬ್ಬ ಪೊಲೀಸ್ ಆಯುಕ್ತರ ಹೆಸರನ್ನ ಕೆಡಿಸೋ ಉದ್ದೇಶದಿಂದ ಈ ವಿಡಿಯೋನ ಹರಿಬಿಟ್ಟಿದ್ದಾರೆ. ಇದು ಎಂಟೈರ್ ಹುಬ್ಬಳ್ಳಿಗೆ ಒಂದು ಕಪ್ಪು ಚುಕ್ಕಿ ಕೊಡುವಂಥ ಕೆಲಸ ಮಹೇಶ್ ತೆಂಗಿನಕಾಯಿ ಅವ್ರು ಮಾಡಿದ್ದಾರೆ. ಬೇರೆ ಆರೋಪಿಗಳನ್ನ ಬಂಧಿಸಬಾರ್ದು ಅಂಥೇಳಿ ಈ ವಿಡಿಯೋನ ಇಟ್ಟು ಪೊಲೀಸರನ್ನ ಬ್ಲ್ಯಾಕ್ ಮೇಲ್ ಕೂಡ ಅವ್ರು ಮಾಡಿದ್ದಾರೆ.